ಆದರೆ ಈ ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತಕ್ಕಂಥ ಬಲದಲ್ಲಿ ನಮ್ಮದೇ ಪಕ್ಷದ ಒಂದಷ್ಟು ನಿರುದ್ಯೋಗಿ ಕಾರ್ಯಕರ್ತರಿಗೆ ಉದ್ಯೋಗ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಸಮಿತಿಗಳನ್ನು ನೇಮಕ ಮಾಡಿದ್ವಿ. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ರಾಜ್ಯ ಸಮಿತಿಗಳ ಗ್ಯಾರಂಟಿ ಸಮಿತಿಗಳನ್ನು ನೇಮಕ ಮಾಡಿದ್ವಿ. ಅದರ ಕೆಲಸ ಏನು ಅಂದರೆ ಅರ್ಹ ಫಲಾನುಭವಿಗಳಿಗೆ ಅದು ಇದನ್ನು ಮುಡಿಸ್ಬೇಕು, ಅನರ್ಹರನ್ನು ಅದನ್ನು ಜೋಡಿಸಬಾರ್ದು, ಅಂದರೆ ಸಿಗಬಾರ್ದು, ಅರ್ಹರಿಗೆ ಮಾತ್ರ ಸಿಗಬೇಕು ಅಂತಕ್ಕಂಥದ್ದು ಅದರ ಉದ್ದೇಶ. ರಾಜ್ಯ ಮಟ್ಟದವರಿಗೆ 5 ಲಕ್ಷ, ಜಿಲ್ಲಾ ಮಟ್ಟದವರಿಗೆ 50-60 ಸಾವಿರ, ತಾಲೂಕು ಮಟ್ಟದವರಿಗೆ 30-40 ಸಾವಿರ ಸಂಬಳ, ತಿಂಗಳ ಸಂಬಳ ಕೊಡ್ತಾ ಇದ್ದಾರೆ ಅವರಿಗೆ. ಸಾಗರದಲ್ಲೂ ಕೂಡ ಗ್ಯಾರಂಟಿ ಸಮಿತಿ ಇದೆ. ಜಯಂತ್ VR ಜಯಂತ್ ಅವರ ಅಧ್ಯಕ್ಷರು, ಅವ್ರ ಕಡೆ ಸುಮಾರು 8-10 ಜನ ಎಲ್ಲ ಸದಸ್ಯರು ಇದ್ದಾರೆ ಅಂತ ಕೇಳ್ಪಟ್ಟಿದೆ. ಆದರೆ ಇವತ್ತು ಇದೇ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಸುಮಾರು 1,70,000 ಜನ ತೀರು ಹೋದವರು ಕೂಡ ಇದನ್ನ ಗೃಹಲಕ್ಷ್ಮಿ ಭಾಗ್ಯವನ್ನು ತೆಗೆದುಕೊಳ್ತಾ ಇದ್ದಾರೆ, ಹಾಗಾಗಿ ಅದನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ಮಾತು ಬರ್ತಾ ಇದೆ. ಹಾಗಾದರೆ ಗ್ಯಾರಂಟಿ ಸಮಿತಿ ಹೇಳ್ತಕ್ಕಂಥದ್ದು ಏನು ಮಾಡ್ತಾ ಇದ್ರು ದಿನ? ಅವ್ರ ಕೆಲಸ ಏನು? ಗ್ಯಾರಂಟಿ ಸಮಿತಿಯವರ ಕೆಲಸನೇ ಅರ್ಹ ಫಲಾನುಭವಿಗಳಿಗೆ ಆ ಒಂದು ಸವಲತ್ತನ್ನು ಮುಗಿಸಿ ಅನರ್ಹರನ್ನು ಅದರಲ್ಲಿ ತೆಗಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ. ಹಾಗಾದ್ರೆ ಏನು ಮಾಡ್ತಾ ಇದ್ರು? ಸಾಗರದಲ್ಲಿ ಎಷ್ಟು ಜನ ಸತ್ತೋದವರಿಗೆ ಕೊಡ್ತಾ ಇದ್ದಾರೆ, ಇನ್ನು ಎಷ್ಟು ಜನ ಅನರ್ಹರಿದ್ದಾರೆ, ಇದನ್ನ ಗ್ಯಾರಂಟಿ ಸಮಿತಿ ಇರ್ತಕ್ಕಂಥವ್ರು ತಕ್ಷಣದಲ್ಲಿ ಅದನ್ನು ತಿಳಿಸಬೇಕು, ಜನತೆಗೆ ತಿಳಿಸಬೇಕು. ಇವತ್ತು ರಾಜ್ಯ ಸರ್ಕಾರ ಹೊಸದಾಗಿ ಹೊರಟಿದೆ, ಏನು ಎಲ್ಲ ಗ್ಯಾರಂಟಿ ಭಾಗ್ಯಗಳನ್ನು ತೆಗೆದುಕೊಳ್ಳಿಕ್ಕೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕು, ಅರ್ಹರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಆಯ್ತು, ಇದೇ ಕಾಂಗ್ರೆಸ್ನವರು SIR ಮಾಡಬೇಕಿದ್ರೆ ಇವರೇ ಹೇಳ್ತಾರೆ SIR ಆಗಬೇಕು. SIR ಉದ್ದೇಶ ಏನು? ಅರ್ಹರನ್ನು ಇರಬೇಕು, ಅನರ್ಹರನ್ನು ತೆಗಿಬೇಕು ಅಂತ ಉದ್ದೇಶ. ಕಾಂಗ್ರೆಸ್ ಸರ್ಕಾರ ಇದ್ದವರು ಹೀಗೆ ಮಾಡ್ಕೊಂಡು ಬಂದಿದೆ 51ನೇ ಇಸ್ವಿಯಿಂದ. BJP ಸರ್ಕಾರ ಕೂಡ ಈಗ ಮಾಡ್ತಾ ಇದೆ. ಇದೇ ವಿಷಯವನ್ನ ಗೃಹಲಕ್ಷ್ಮಿಗೆ ಅಳವಡಿಕೆ ಮಾಡಲಿಕ್ಕೆ ಸಿದ್ಧರಿಲ್ಲ, SIR ಮಾತ್ರ ರದ್ದಾಗಬೇಕು ಅಂತ ಮಾತನ್ನು ಹೇಳ್ತಾ ಇದೆ. ಅಂದರೆ ಈ ದ್ವಂದ್ವ ನೀತಿಗಳು ಕಾಂಗ್ರೆಸ್ ಸರ್ಕಾರದ್ದು ನಡೀತಾ ಇದೆ. ಇದನ್ನು BJP ಉಗ್ರವಾಗಿ ಟೀಕಿಸುತ್ತೆ. ಮತ್ತು ಸಾಗರದಲ್ಲಿ ಎಷ್ಟು ಜನ ಅನರ್ಹರಿಗೆ ಇವರು ಸೌಲಭ್ಯವನ್ನು ವಿತರಣೆ ಮಾಡಿದ್ದಾರೆ ಆ ಪಟ್ಟಿಯನ್ನು ತಕ್ಷಣದಲ್ಲಿ ಜನರಿಗೆ ತಿಳಿಸುವಂಥ ಕೆಲಸವನ್ನು ಈ ಗ್ಯಾರಂಟಿ ಸಮಿತಿಯವರು ಮಾಡಬೇಕು. ಶಾಸಕರು ಅವರಿಗೆ ಸೂಚನೆಯನ್ನು ಕೊಡಬೇಕು. ಗ್ಯಾರಂಟಿ ಸಮಿತಿ ಏನಿದೆ ತಕ್ಷಣದಲ್ಲಿ ಸೂಚನೆಯನ್ನು ಕೊಟ್ಟು ಸಾಗರದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ತಿಳಿಸಬೇಕು. ಇದು ಒಂದು. ಎರಡನೇದು, ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹಿಂದೂ ವಿರೋಧಿ ಸರ್ಕಾರವಾಗಿ ಪರಿವರ್ತನೆ ಆಗಿದೆ. ಆದ್ದರಿಂದ ಹಿಂದೂ ವಿರೋಧಿ ಸರ್ಕಾರ ಈಗಂತೂ ವಿಶೇಷವಾಗಿ ಹಿಂದೂಗಳನ್ನು ಈ 3 ವರ್ಷದ ಅವಧಿಯಲ್ಲಿ ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾ ಬರ್ತಾ ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ 2008ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. 13ನೇ ಇಸ್ವಿವರೆಗೂ BJP ಸರ್ಕಾರ ಆಡಳಿತವಿತ್ತು. ಆ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ಮಠಮಾನ್ಯಗಳಿಗೆ, ಮಂದಿರಗಳಿಗೆ, ವಿವಿಧ ಸಮಾಜಗಳಿಗೆ, ಸಮುದಾಯ ಭವನಕ್ಕೆ ಹಣವನ್ನು, ಅನುದಾನವನ್ನು ದೊಡ್ಡ ಮಟ್ಟದಲ್ಲಿ 50 ಲಕ್ಷದಿಂದ 2 ಕೋಟಿ 5 ಕೋಟಿವರೆಗೂ ಕೂಡ ಕೊಟ್ಟಿದ್ದು ನೋಡಿ. ಹಾಗಾದರೆ ಹಿಂದೆ ಆ ದುಡ್ಡು ಎಲ್ಲಿತ್ತು, ಎಲ್ಲಿ ಹೋಗ್ತಾ ಇತ್ತು ಗೊತ್ತಿಲ್ಲ. ಅಂದರೆ BJP ಸರ್ಕಾರ ಬಂದಾಗ ಮಾತ್ರ ಎಲ್ಲರನ್ನೂ ಕೂಡ ಅನುದಾನವನ್ನು ಕೊಡು. 2013ರಿಂದ 2018ರವರೆಗೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ಒಂದೇ ₹1 ಕೂಡ ರಾಜ್ಯ ಸರ್ಕಾರ ಯಾವುದೇ ಸಮುದಾಯಗಳಿಗೆ ಕೊಡಲಿಲ್ಲ. ಹಾಗಾದ್ರೆ ಅದು ಏನು ಹೋಯಿತು ಅಂತ ಹೇಳ್ತಕ್ಕಂಥ ಇದುವರೆಗೂ ಗೊತ್ತಿಲ್ಲ. ಮತ್ತೆ ಯಾವಾಗ 2019ರಿಂದ 2023ರವರೆಗೆ BJP ಸರ್ಕಾರ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು. ಮತ್ತೆ ಎಲ್ಲ ಸಮುದಾಯ ಭವನಗಳಿಗೆ, ಎಲ್ಲ ಸಮಾಜಗಳಿಗೆ ಹಣವನ್ನು BJP ಸರ್ಕಾರ ಕೊಡ್ತು. ಆದರೆ ಈಗ 2023ರಿಂದ 2026 3 ವರ್ಷ ಆಯಿತು, ಒಂದೇ ₹1 ಕೂಡ ಸಾಗರ ಅಂತ ಮಾತ್ರ ಅಲ್ಲ, ಎಲ್ಲ 224 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದೇ ₹1 ಹಿಂದೂ ಸಮಾಜಗಳಿಗೆ, ವಿವಿಧ ಸಮಾಜ, ವಿವಿಧ ಮತ ಮಂದಿರಗಳಿಗೆ ಒಂದೇ ₹1 ಚಿಕ್ಕಾಸನ್ನು ಕೂಡ ಇದುವರೆಗೆ ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ. ಸ್ಪಷ್ಟವಾಗಿ ಇದು ಗೋಚರಿಸ್ತಾ ಇದೆ ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಿ. ಇದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. ಮತ್ತು ಆದಷ್ಟು ಶೀಘ್ರದಲ್ಲಿ ಯಾರು ಇವತ್ತು ಹಲವಾರು ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳವರು ಬೇಡಿಕೆ ಕೊಟ್ಟಿದ್ದಾರೆ, ಅವರಿಗೆ ಆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿ ಆ ಹಣ ಅವರಿಗೆ ತಲುಪುವಂತ ಮಾಡಿ. ಕೇವಲ ಬಿಡುಗಡೆ ಮಾಡಿದ ಕೇವಲ ನಾವು ಘೋಷಣೆ ಮಾಡ್ತಕ್ಕಂಥದ್ದು ಮಾತ್ರ ಮುಖ್ಯ ಅಲ್ಲ, ಅವರಿಗೆ ಮುಟ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಮಳೆಮಾಪನ ಕೇಂದ್ರಗಳು ಸಾಗರ ತಾಲೂಕಿನಲ್ಲಿ 36 ಇದ್ದಾವೆ. ಅದರಲ್ಲಿ ಅವ್ರು ಹೇಳ್ತಾರೆ, ತಾಲೂಕು ಆಫೀಸರ್ ಹೋಗಿ ವಿಚಾರಿಸಿದಾಗ, ನಾನು ನಿನ್ನೆ ಸಂಬಂಧಪಟ್ಟ ಕೇಸ್ ವರ್ಕರ್ನ ವಿಚಾರಿಸಿದಾಗ 11 ಕೆಲಸ ಮಾಡ್ತಿದ್ದಾರೆ, ಇನ್ನು 25 ಈಗಾಗಲೇ ಟೆಂಡರನ್ನು ಕರೆದಿದ್ದೀವಿ. ಟೆಂಡರ್ ಕರೆದ್ರೆ ಅವ್ರು ಬಂದು ಸರಿ ಮಾಡಬೇಕು ಅನ್ನೋದನ್ನ ಶಾಸಕರು ಕೂಡ ಏನು ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿದರು. ಆದರೆ ಶಾಸಕರು
ಪ್ರತಿ ವರ್ಷ ಇದೇ ಸಮಸ್ಯೆ 3 ವರ್ಷ ಈಗ ಅವ್ರಿಗೆ ರಿಪೇರಿ ಟೆಂಡರ್ ಕರೀತಾನೆ ಇದ್ದಾರೆ, ರಿಪೇರಿ ಮಾಡಿಸ್ತಾನೆ ಇದ್ದಾರೆ. ನಿಜವಾಗಿಲ್ಲ. ಇಲ್ಲಿ ಪತ್ರಿಕಾಗೋಷ್ಠಿ ಅಥವಾ ಪೇಪರ್ ಬರಲಿ ಅಂತ ಹೇಳಿ ಅಧಿಕಾರಿಗಳ ಸಭೆ ಮಾಡೋದಲ್ಲ, ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮೇಲ್ಮಟ್ಟಕ್ಕೆ ತಗೊಂಡೋಗಿ ಒಂದು ಏನು ಅವರ ಉನ್ನತ ಮಟ್ಟದ ಸಭೆಯಲ್ಲಿ ಹೋಗಿ ಮಾತನಾಡಿ ಅದನ್ನು ಪಾಲನೆ ಮಾಡ್ತಾರೆ ಸರ್. ಬರೇ ಪತ್ರಿಕೆಯಲ್ಲಿ ಶಾಸಕರು ಪತ್ರಿಕಾಗೋಷ್ಠಿ ಕರೆದರು, ಮೀಟಿಂಗ್ ಮಾಡಿದ್ರು, ಸಭೆಗಳನ್ನು ಮಾಡಿದರು ಅನ್ನೋದಕ್ಕಿಂತ ಅದನ್ನು ಮಾಡಬೇಕು. ಹೀಗಾದರೆ ರೈತರಿಗೆ ಬರ್ತಾರೆ, ರೈತರಿಗೆ ನಾವು ನೇರವಾಗಿ ಅನ್ಯಾಯ ಮಾಡ್ತಾರೆ ನಮ್ಮ ಶಾಸಕರು ಅಂತೇಳಿ ಇದಕ್ಕೆ ಇಷ್ಟಪಡ್ತೇನೆ. ಅದು ಆಗಬೇಕು. ಹೀಗಾಗಿ ಹಳೆದನ್ನು ಕೂಡ ತರಬೇಕು. ಇದಕ್ಕೆ ಇವರು ಕೇಂದ್ರ ಸರ್ಕಾರವನ್ನು ದೂರ್ತಾರೆ, ಬೆಳೆ ವಿಮೆ ಅವರು ಕೊಡೋದು ಅಂತೇಳಿ. ಆದರೆ ಇಲ್ಲಿ ಇರ್ತಕ್ಕಂಥ ಕೆಲಸ ಮಾಡೋದು ಕೇಂದ್ರ ಸರ್ಕಾರ ನೌಕರರ, ರಾಜ್ಯ ಸರ್ಕಾರ ನೌಕರರೇ ಈ ಕೆಲಸ ಮಾಡೋದು. ಅದನ್ನು ಮಾಡಬೇಕಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯವನ್ನು ನಾವು 36 ಕೂಡ ಮಳೆ ಮಾಪನವನ್ನು ಒಟ್ಟಾಗಿ ಮಾಡಬೇಕು, ಅವು ಕೆಲಸ ಕಾರ್ಯನಿರ್ವಾಹಕ ಮಾಡಬೇಕು ಅಂತೇಳಿ ಶಾಸಕರಲ್ಲಿ ಆಗ್ರಹವನ್ನು ನಾನು ಮಾಡ್ತೇನೆ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ, KV ಮೆಸ್ಕಾಂ ಇದನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ ಅನ್ನೋದನ್ನು ನಾನು ಪತ್ರಿಕೆಯಲ್ಲಿ ನೋಡಿದೆ. ಕೆಲವೊಂದಿಷ್ಟು ನಮ್ಮ ರೈತ ಸಂಘದವರು ಅವರಿವರು ಅಲ್ಲಿ ಮಾತಾಡಿದ್ದಾರೆ. ಆದರೆ ಇದರಿಂದ ಅವರೇನು ಹೇಳ್ತಾರೆ, ಖಾಸಗೀಕರಣ ಮಾಡಿದ್ರೆ ಇದಕ್ಕಿಂತ ಒಳ್ಳೆಯ ಸೊಲ್ಯೂಷನ್ ಕೊಡ್ತಾರೆ, ತುಂಬ ಆಟೋಮೆಟಿಕ್ಲಿ ಬರ್ತಾರೆ ಅಂತ. ಅದರ ಜೊತೆಗೆ ರೈತರಿಗೆ ನೇರವಾಗಿ ಅದರಲ್ಲಿ ತೊಂದರೆ ಆಗ್ತದೆ. ಏನಪ್ಪ ಅಂತಂದರೆ ಈಗೇ ಒಂದು ಟ್ರಾನ್ಸ್ಫಾರ್ಮರ್ ತರಬೇಕು, ಟ್ರಾನ್ಸ್ಫಾರ್ಮರ್ ರೈತ ಒಬ್ಬ ಹಾಕ್ಬೇಕಂದ್ರೆ 3 ರಿಂದ 4 ಲಕ್ಷ. ಆವಾಗ ಎಷ್ಟಾಗ್ಬೋದು? ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ಉಳಿದಂತೆ ನನಗೊಂದು ಕಾಡ್ತಾ ಇದೆ, ಈಗ ಇರ್ತಕ್ಕಂಥ ಪಂಪ್ ಸೆಟ್ಟಿಗೆ 15 HP ಪಂಪ್ ಸೆಟ್ಟಿಗೆ ಏನು ಫ್ರೀ ಇದೆ ಅದನ್ನು ಅವ್ರು ಕೊಡ್ತಾರ? ಒಂದಿಷ್ಟು ಸವಲತ್ತುಗಳು ಇದನ್ನ ಕಿತ್ಕೊಳ್ತಾರೆ. ಅವ್ರು ಹೇಳೋದು ಅದನ್ನ ಅವ್ರು ಯಾಕೆ ಸಮರ್ಥನೆ ಮಾಡ್ಕೊಳ್ತಾರೆ ಅಂದರೆ ಕರೆಕ್ಟಾಗಿ ಸೇವೆ ಮಾಡ್ತಾರೆ. ಹಾಗೆ ನಿಮ್ಮ ಸರ್ಕಾರ ಅಂತ ನಿಮ್ಮ ಹತ್ರ ಆಗಲ್ಲ ಅಂದಮೇಲೆ ಎಲ್ಲ ರಾಜೀನಾಮೆಯನ್ನು ಕೊಡೋದು ಭಾಳ ಒಳ್ಳೆಯದು. ನಮ್ಮ ಶಾಸಕರು ಸೇರಿ ರಾಜೀನಾಮೆ ಕೊಟ್ಟು ಸರ್ಕಾರ ಬರ್ಖಾಸ್ತು ಮಾಡೋದು ಒಳ್ಳೆಯದು ಅಂತ ನಾನು ಅಭಿಪ್ರಾಯ ಕೊಡ್ತೇನೆ. ಯಾವುದೇ ಕಾರಣಕ್ಕೂ ಕೊಡಬಾರ್ದು. ನಮ್ಮ BJP ಇದನ್ನು ಖಂಡಿಸ್ತೇವೆ. ನಗರ ಮತ್ತು BJP ಗ್ರಾಮಾಂತರ ಖಂಡಿಸ್ತೇ ದೊಡ್ಡ ಹೋರಾಟವನ್ನು ಕೂಡ ನಾವು ಮುಂದಿನ ತಿಂಗಳಲ್ಲಿ ಮಾಡೋದಿದೆ. ಆಮೇಲೆ 1-2 ವಿಷಯ ಸಾಕು ಅನ್ಸ್ಕೊಂಡಿದೆ. ಇನ್ನೊಂದು ವಿಚಾರ, ಹಸಿರುಮಕ್ಕಿ ಸೇತುವೆ ಬಂದಾಗಿಂದ ಹೇಳ್ತಿದ್ದಾರೆ, ನಾ ಮುಂದಿನ ವಾರ ಓಪನ್ ಮಾಡಿದೆ, ಮುಂದಿನ ವಾರ ಓಪನ್ ಮಾಡಿದೆ. ಹಿಂದಿನ ಸರ್ಕಾರ ಅದಕ್ಕೆ ದುಡ್ಡೇ ಕೊಟ್ಟಿಲ್ಲ, ಹಾಲಪ್ಪ ದುಡ್ಡೇ ತಂದಿಲ್ಲ ಅಂತೇಳಿ. ಹಾಲಪ್ಪನವ್ರು ದುಡ್ಡು ತಂದಿಲ್ಲ ಅನ್ನೋದಕ್ಕಿಂತ ಮುಂಚೆ ಹಾಲಪ್ಪನವರು ನಿಮ್ಮ ಪತ್ರಿಕಾ ಮುಖಾಂತರ ಪರಿಷ್ಕರಣೆ ಕೊಟ್ಟಿದ್ದಾರೆ. ಅವೈಜ್ಞಾನಿಕವಾಗಿ ಅದೊಂದು ಇದು ಕ್ರಿಯಾಯೋಜನೆ ಆಗಿತ್ತು. ನೀರು ನಿಲ್ಲೋದ್ರ ಅಂತರವನ್ನು ನಮ್ಮ ಮಾಜಿ ಶಾಸಕ ಹಡ್ತಾಳ ಹಾಲಪ್ಪನವ್ರು ಹಿಡಿತಾರೆ. 20 ಅಡಿ ನೀರು ನಿಲ್ಲುತ್ತೆ ಅಂತ ಹೇಳಿ ಅವರು ಕೆಲಸವನ್ನು ಶುರು ಮಾಡಿದ್ರು. ಆದರೆ ಅಲ್ಲಿ 120 ಅಡಿನ 64 ಅಡಿ ನಿಲ್ಲುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಆಮೇಲೆ ಕ್ರಿಯಾಯೋಜನೆಯನ್ನು ಬದಲಾವಣೆ ಮಾಡಿಕೊಟ್ಟು ಅದಕ್ಕೆ ದುಡ್ಡು ತಗೊಂಡಿದ್ದೀನಿ, 11 ಕೋಟಿ ತಂದಿದ್ದೀನಿ ಅಂತ ಹೇಳಿದ್ದಾರೆ. ಇವರು ಕೆಲಸ ನಿಲ್ಲಿಸ್ಬಿಟ್ಟಿದ್ದು ಆರೋಪ ಅಂತ ಹೇಳ್ತಾರೆ. ಹಾಗೆ ನೀವು 3 ವರ್ಷ ಆಗಲ್ಲ, ಯಾಕೆ ಮಾಡಿಲ್ಲ ನೀವು? ಸತೀಶ್ ಜಾರಕಿಹೊಳಿ ಅವರು ಕರ್ಕೊಂಡು ಮೇ ತಿಂಗಳಲ್ಲಿ ಅಂತ ಹೇಳಿದ್ವಿ. ಯಾವ ಮೇ ಹೋಗಿ ಜೂನ್ ಬಂತು, ಮಾಡಲಿಲ್ಲ, ಕೆಲಸ ಮಾಡಲೇ ಇಲ್ಲ. ಒಂದು ಪತ್ರಿಕೋಷ್ಠಿ ಇದನ್ನೆಲ್ಲ ನೀವು ಸರಿ ಮಾಡದೇ ಇದ್ರೆ ನಮ್ಮ ರೈತ ಮೋರ್ಚಾ ಅಂತೇಳಿ ನಮ್ಮಲ್ಲಿ ಒಂದು ಮೋರ್ಚಾ ಇದೆ. ಅದರ ವತಿಯಿಂದ ನಮ್ಮ ಒಟ್ಟಾರೆ BJPಯ ಇದನ್ನು ನಾವು ಹೋರಾಟವನ್ನು ಅದಕ್ಕೊಬ್ಬ ಮಿನಿಸ್ಟರ್ ಜನಪ್ರತಿನಿಧಿಯಾಗೆ ಹಾಗೆ ಮಾಡ್ಬೋದಲ್ಲ. ಫಸ್ಟ್ ರಾಜೀನಾಮೆ ಕೊಡಿ ಅಂತ ನಾನು ಆಗ್ರಹ ಪಡ್ತೇನೆ. ಮತ್ತೆ ಒಂದಿಷ್ಟು ಕೆಲಸಗಳನ್ನು ಅದನ್ನು ಮಾಡಿದೆ ಇದನ್ನು ಮಾಡಿದೆ ತಮ್ಮದೇ ಆದ ಸಿದ್ದರಾಮಯ್ಯವರ ಕೂಸು ಅಂತಲೇ ಹೇಳ್ಬೋದೇನೋ. ಇಂದಿರಾ ಕ್ಯಾಂಟೀನ್ ಎಲ್ಲಿದೆ ಸ್ವಾಮಿ ಸಾಗರದಲ್ಲಿ? ಅದಕ್ಕೆ ಕಣ್ಣಿಗೆ ಕಾಣಿಸಲ್ಲ ನಿಮಗೆ. ಇಂದಿರಾ ಕ್ಯಾಂಟೀನ್ ಓಪನೇ ಆಗಿಲ್ಲಪ್ಪ. ಮುಂಚೆ ನಮಗೆ ಹೇಳ್ತಿದ್ರು ಮುಚ್ಚಿದ್ದಾರೆ ಅಂತೇಳಿ. ಆಯಿತು, ನಾವು ಮುಚ್ಚಿದ್ವಿ ಅಂತ ಹೇಳಲ್ಲ. ಆದರೆ ಇವರು ಕೆಲಸ ಮಾಡ್ಬೇಕಲ್ಲ, ಅಲ್ಲೇ ಗೊತ್ತಾಗುತ್ತೆ ಇವರು ಕೆಲಸ ಮಾಡಿದ್ರೆ ಬರೀ ಭಾಷಣ ಒಂದೇ. ನಮಗೆ ದೂರಲ್ಲ, ನಮ್ಮ ವಿರೋಧ ಪಕ್ಷವನ್ನು ಅವ್ರು 1-2-3 ಜನ ಇಟ್ಕೊಂಡೆ ಪ್ರೆಸ್ ಮೀಟ್ ಮಾಡಿದೆ, ಅವ್ರ ಮುಖಾಂತರ ಹೇಳೋದು. ಮತ್ತೆ ಶಾಸಕರು ಮೊನ್ನೆ ಹೇಳಿದ್ರೆ ನಮ್ಮ MP ಅವರು ಬಂದಾಗ ಅಧಿಕಾರಿಗಳ ಸಭೆ ನಮ್ಮ ಅರ್ಲಿಗೋಡಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಅದು ಅಧಿಕಾರಿಗಳು ತಾಕೀತು, ನಿಮ್ಮ ಯಾವುದೋ ಒಂದು ಪತ್ರಿಕೆಯಲ್ಲೇ ನೋಡ್ತೇನೆ, ತಾಕೀತು ಮಾಡಿ ಅಧಿಕಾರಿಗಳು ನನ್ನ ಅನುಮತಿಯಿಂದ ಹೋಗಬಾರದು ಅಂತೇಳಿ. ಒಕ್ಕೂಟದ ವ್ಯವಸ್ಥೆ, ಪ್ರಜಾತಂತ್ರದ ವ್ಯವಸ್ಥೆ ಇವ್ರಿಗೆ ಗೊತ್ತಿಲ್ಲ ಅಂತೇಳಿ ಹೇಳಿ ಇಷ್ಟಪಡ್ತೀನಿ. ಇವರು ಅಲ್ಲಿ ನಾನು ಮಂತ್ರಿ ಆಗಬೇಕು ಅಂತೇಳಿ ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ಜನ ಬಂದಾಗ ಒಬ್ಬ ಸಂಸದನಾಗಿ ತನ್ನ ಕೆಲಸವನ್ನು ತಾವು ಮಾಡಿದ್ದಾರೆ. ತಾವು ಕೂಡ
ತಮ್ಮ ಕೆಲಸ ಮಾಡೋದ್ರಲ್ಲಿ ನಿರತರಾಗಿ ಇನ್ನೊಬ್ಬ ಹಾಲಪ್ಪನವ್ರನ್ನ ಬೈಯೋದು, ನಮ್ಮ ಬಿಜೆಪಿ ಸರ್ಕಾರವನ್ನು ಬೈಯೋದು, ಸಂಸದರನ್ನು ಬೈಯೋದು ಬಿಟ್ಟು ತಮ್ಮ ಕೆಲಸವನ್ನು ಮಾಡಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ.